ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಕೃತಕ ಬುದ್ಧಿಮತ್ತೆ ಕಾರ್ಯಾಗಾರ ತಾಂತ್ರಿಕೇತರ ವಿದ್ಯಾರ್ಥಿಗಳಿಂದ ವೆಬ್ ಮತ್ತು ಮೊಬೈಲ್ ಆಪ್ಗಳ ನಿರ್ಮಾಣ ಮಾಡಲಾಯಿತು. ಈ ಕುರಿತು ಒಂದು ವರದಿ. ನಗರದ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಮತ್ತು ಭವಿಷ್ಯದ ತಂತ್ರಜ್ಞಾನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯಾಂಶಗಳು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಯತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ಮತ್ತು ಸಿಇಒ ಯತೀಶ್ ಕೆಎಸ್ ಅವರು ಮಾತನಾಡಿ, ಇಂದಿನ ಯುಗದಲ್ಲಿ ಎಐ ಕೇವಲ ಇಂಜಿನಿಯರ್ಗಳಿಗೆ ಸೀಮಿತವಾಗಿಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಯತಿಕಾರ್ಪ್ನ ನೂತನ ಎಐ ಕಾರ್ಡ್ ಅನ್ನು ಪರಿಚಯಿಸಲಾಯಿತು. ಈ ಕಾರ್ಯಕ್ರಮದ ವಿಶೇಷತೆ ಎಂದರೆ ಯಾವುದೇ ತಾಂತ್ರಿಕ ಹಿನ್ನೆಲೆ ಇಲ್ಲದ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಯತಿಕಾರ್ಪ್ ಎಐ ಕಾರ್ಡ್ ಸಹಾಯದಿಂದ ಕೇವಲ ಕೆಲವೇ ಗಂಟೆಗಳಲ್ಲಿ ತಮ್ಮದೇ ಆದ ಸ್ವಂತ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಯಶಸ್ವಿಯಾಗಿ ರೂಪಿಸಿ ಪ್ರದರ್ಶಿಸಿದರು. ಕೋಡಿಂಗ್ ಜ್ಞಾನವಿಲ್ಲದಿದ್ದರೂ ಎಐ ತಂತ್ರಜ್ಞಾನವನ್ನು ಬಳಸಿ ಹೇಗೆ ಸೃಜನಶೀಲವಾಗಿ ಬೆಳೆಸಬಹುದು ಎಂಬುದನ್ನು ವಿದ್ಯಾರ್ಥಿಗಳು ಸಾಬೀತುಪಡಿಸಿದರು. ಕಾರ್ಯಕ್ರಮದಲ್ಲಿ ಯತಿಕಾರ್ಪ್ ನಿರ್ದೇಶಕರಾದ ಪ್ರಖ್ಯಾತ ರೈ, ಜನರಲ್ ಮ್ಯಾನೇಜರ್ ಕೃಪಾ ಕೆ ಮತ್ತು ಜೆಸ್ಕಾಂನ ಹಿರಿಯ ಕೌಶಲ್ಯ ತರಬೇತಿ ಸಂಯೋಜಕ ರವಿ ಸಂಗಶೆಟ್ಟಿ ಅವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಕಾಲೇಜಿನ ಅಧ್ಯಕ್ಷರಾದ ಸಂದೀಪ್ ದೇಸಾಯಿ ಮತ್ತು ಕಾರ್ಯದರ್ಶಿ ಜಗನ್ನಾಥ್ ನಾಗೂರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. ಕಾಲೇಜಿನ ಸಿಬ್ಬಂದಿಗಳಾದ ಮಂಜುನಾಥ್ ಬನ್ನೂರ್, ನಾಗರಾಜ್ ಪಟ್ಟಣ್ಕರ್, ಶಿವಶಣಪ್ಪ ಪೂಜಾರಿ, ಅಮರ್ ಹಗರ್ಗ, ದೇವೇಂದ್ರಪ್ಪ ಸಜ್ಜನ್, ರಾಧಿಕಾ ಗುತ್ತೇದಾರ್, ಶ್ರೀದೇವಿ ಹಿರೇಮಠ್, ಗುರುಬಾಯಿ ವಾಡಿ, ಅಂಬಿಕಾ ಘಟನೆ, ನೂರಾರು ವಿದ್ಯಾರ್ಥಿಗಳು ಈ ಕ್ರಾಂತಿಕಾರಿ ಕಾರ್ಯಾಗಾರಕ್ಕೆ ಸಾಕ್ಷಿಯಾದರು. ಬಟ್ ಇವತ್ತು ಅಂತ ಹೇಳಿದ್ರೆ ಒಂದು ಗದ್ದೆಯಲ್ಲಿ ಕೃಷಿ ಮಾಡುವಂತ ರೈತನಿಗೆ ಕೂಡ ಎ ಅಂತ ಹೇಳುವಂಥದ್ದು ಗೊತ್ತಿದೆ. ನೀವು ನಿಮ್ಮ ಮನೆಯಲ್ಲಿ ಒಂದಷ್ಟು ಕೃಷಿಕರು ಇರ್ಬೋದು, ಇಲ್ಲಿ ಒಂದಷ್ಟು ಕೃಷಿಕರ ಮಕ್ಕಳು ಇರ್ಬೋದು. ಈ ಎ ಅಂತ ಹೇಳುವಂಥದ್ದು ಖಾಲಿ ವಿದ್ಯಾರ್ಥಿಗಳಿಗೆ ಅಥವಾ ಲೆಕ್ಚರರ್ಗೆ ಅಥವಾ ಒಬ್ಬ ಕೃಷಿ ಕಾರ್ಮಿಕರಿಗೆ ಇರ್ಬೋದು ಅಥವಾ ಕೇವಲ ಒಬ್ಬ ಆಫೀಸಲ್ಲಿ ಕೂತವನಿಗೆ ಮಾತ್ರ ಅಲ್ಲ. ಇದು ಮನೆಯಲ್ಲಿರುವ ದಿನಲೂ ನಮಗೆ ಅಡುಗೆ ಮಾಡಿ ಕೊಡುವಂಥ ತಾಯಿಯಿಂದ ಹಿಡಿದು ಕೃಷಿಗೆ ತನಕ ಹೋಗುವಂಥ ನಮ್ಮ ತಂದೆ ಇರ್ಬೋದು ಅಥವಾ ನಮ್ಮ ಮನೆಯವರು ಇರ್ಬೋದು ಅಥವಾ ಹಾಸ್ಪಿಟಲಲ್ಲಿ ಡಾಕ್ಟರ್ ಕೊಡುವಂಥ ಮೆಡಿಸಿನ್ ಕೊಡುವಂಥ ಡಾಕ್ಟರ್ ಇರ್ಬೋದು. ಸೊ ಇಂಥ ಪ್ರತಿ ಒಂದು ಕೆಟಗರಿಗೆ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ತುಂಬ ಅಗತ್ಯ. ಸೊ ಈ ಒಂದು ಅಗತ್ಯತೆಯನ್ನು ಮನಗಂಡು ಯತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 2022 ಅಲ್ಲಿ ಎಐ ಕಾರ್ಡ್ ಅಂತ ಲಾಂಚ್ ಮಾಡಿದೆ. ಇದರ ಉದ್ದೇಶ ಒಂದು ಸಿಂಗಲ್ ಇಂಟೆನ್ಷನ್, ಪ್ರತಿಯೊಬ್ಬರು ಎಐ ಕಲಿಬೇಕು ಅಂತ. ಅಕ್ರಾಸ್ 32 ಡಿಫ್ರೆಂಟ್ ಸೆಗ್ಮೆಂಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಎಐ ಅಂತ ಹೇಳುವಂಥದ್ದು ನೀವು ನೋಡಿರ್ತೀರಿ, ಎಐ ಕೋರ್ಸಸ್ ಇರ್ಬೋದು ಅಥವಾ ಎಐ ಲರ್ನಿಂಗ್ ಇರ್ಬೋದು. ಹೊರಗಡೆ ಹೋದ್ರೆ 40,000, 30,000, 50,000 ಅಂತ ಒಂದಷ್ಟು ಫೀಸ್ ಕೊಡುವಂಥದ್ದು ಇರ್ತದೆ. ಸೊ ಈ ಎಲ್ಲ ವಿಷಯಗಳನ್ನು ಮನಗಂಡು ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನಾನು 2014 ಅಲ್ಲಿ ನಿಂತನೆ BSc ಗ್ರಾಜುಯೇಟ್ ನಾನು ಪಾಸ್ ಔಟ್ ಆಗಿರುವಂಥದ್ದು. SDM ಕಾಲೇಜ್ ಉಜಿರೆಯಲ್ಲಿ ಪಾಸ್ ಔಟ್ ಆಗೋದು. ಸೊ BSc ಮುಗಿಸ್ಕೊಂಡು ನಂತರ ನಾನು ಮಂಗಳೂರಿಗೆ ಬಂದೆ. ಸ್ಕಿಲ್ ಲರ್ನಿಂಗ್ ಮಾಡಲಿಕ್ಕೆ, ಟೆಕ್ನಿಕಲ್ ಸ್ಕಿಲ್ ಲರ್ನಿಂಗ್ ಮಾಡಲಿಕ್ಕೆ ನಾನು ಮಂಗಳೂರಿಗೆ ಬಂದೆ. ಸೊ ಮಂಗಳೂರಿಗೆ ಬಂದು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅಥವಾ ಇಂಥ ಕೋರ್ಸ್ನೆಲ್ಲ ಕಲೀಲಿಕ್ಕೆ ನಾನು CTKI ಅಂತ ಒಂದು ಇನ್ಸ್ಟಿಟ್ಯೂಷನ್ಸ್ಗೆ ಹೋದೆ. ಅಲ್ಲಿ ಒಟ್ಟು ನನ್ನ ಕೋರ್ಸಿಗೆ ಒಂದು 50-60 ಸಾವಿರ ತನಕ ಫೀಸ್ ಇತ್ತು. ಆಲ್ರೆಡಿ ಡಿಗ್ರಿ ಮಾಡಿದ ತಕ್ಷಣ ನೀವು ಒಂದಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತೀರಿ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ. ಯಾವುದಾದ್ರೂ ಒಂದು ಕೋರ್ಸ್ ಮಾಡ್ತೀರಿ. ಸೊ ಕೋರ್ಸ್ ಮಾಡಿದ ನಂತರ ಜಾಬ್ ಸಿಗ್ತದೆ ಅಂತ ಹೇಳುವಂಥದ್ದು ನಮ್ದೆಲ್ಲರದು ಒಂದು ಅಭಿಪ್ರಾಯ. ಸೊ ನಾನು ಅದೇ ತರ ಸ್ಟಾರ್ಟ್ ಮಾಡಿದೆ, ಕೋರ್ಸ್ ಮಾಡ್ಲಿಕ್ಕೆ ಅಂತ ಹೋದೆ. ಬಟ್ 50,000 ಅರೇಂಜ್ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿತ್ತು. ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ನನಗೆ ಕ್ಲಾಸ್ ಇತ್ತು, ಕೋರ್ಸ್ ಇತ್ತು. ಅದನ್ನು ಮುಗಿಸ್ಕೊಂಡು 11 ಗಂಟೆಯಿಂದ ಸಂಜೆ 6-7 ಗಂಟೆ ತನಕ ವೈಫೈ ಕಂಪ್ಯೂಟರ್ ಅಂತ ಹೇಳೋದಲ್ಲಿ ಕಂಪ್ಯೂಟರ್ ರಿಪೇರಿ ಅಂತ ಕೆಲಸ ಮಾಡ್ತಿದ್ದೆ. ರಾತ್ರಿ 7 ಗಂಟೆಯಿಂದ PVR ಸಿನಿಮಾಸ್ ಟಿಕೆಟ್ ಕೊಡುವಂಥದ್ದು ಹಿಡಿದು ಪ್ರತಿಯೊಂದನ್ನು ನಾನು ಮಾಡ್ತಾ ಇದ್ದೆ. ಈವನ್ ಜ್ಯೂಸ್ ಸರ್ವ್ ಮಾಡುವಂಥದ್ದು. ಅದರ ನಂತರ ರಾತ್ರಿ 12 ಗಂಟೆಯಿಂದ 3 ಗಂಟೆ 4 ಗಂಟೆ ತನಕ ನಿಂತೆ. ಬೆಳಿಗ್ಗೆ 4 ಗಂಟೆಗೆ ಎದ್ದುಕೊಂಡು ಅಲ್ಲಿ ಸೆಂಟ್ರಲ್ ಮಾರ್ಕೆಟ್ ಅಂತ ಇದೆ ಮಂಗಳೂರಲ್ಲಿ, ಅಲ್ಲಿ ಹೋಗಿ ಏನ್ ಹೇಳ್ತಾರೆ ಬೆಳಿಗ್ಗೆ ತರಕಾರಿ ಹೊರೋದಿರ್ಬೋದು ಅಥವಾ ಇಂಥೆಲ್ಲ ಕೆಲಸ ಮಾಡಿ ಒಟ್ಟು 50-60 ಸಾವಿರವನ್ನ 1-2 ತಿಂಗಳಲ್ಲಿ ಹೊಂದಿಸಿಕೊಂಡು ನಾನು ಆ ಫೀಸ್ ಬೇರ್ ಮಾಡಿ ನಂತರ ನಾನು ಕಲ್ತಿರೋದು. ಸೊ ಇಂಥ ಕಷ್ಟ ಎಲ್ರಿಗೂ ಇರಬಾರ್ದು. ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳುವಂಥದ್ದು ಖಾಲಿ ಸಿಟಿಯಲ್ಲಿರುವವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ದೊರಕಬೇಕು ಅಂತ ಹೇಳುವಂತ ಒಂದು ಪರ್ಪಸ್ಗೆ ನಾವು ಎಐ ಕಾರ್ಡ್ ಅಂತ ಲಾಂಚ್ ಮಾಡಿದ್ವಿ. ಈ ಎಐ ಕಾರ್ಡ್ ಜಸ್ಟ್ 500 ರೂಪೀಸ್, 499 ರೂಪಾಯಿ ಕಾಸ್ಟ್ ಇರುವಂತ ಒಂದು ಎಐ ಕಾರ್ಡ್ ಅಲ್ಲಿ
ನಿಮಗೆ ಅರೌಂಡ್ 1.5 ಲಕ್ಷ ತನಕದ್ದು ಎಜುಕೇಶನ್ ಫ್ರೀ ಆಗಿ ಸಿಗ್ತದೆ. ಅದಷ್ಟೇ ಅಲ್ಲದೆ ಈಗ ರೀಸೆಂಟ್ ಆಗಿ ಜಾಬ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು ಅಥವಾ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಇಂಥೆಲ್ಲ ಪ್ಲಾಟ್ಫಾರ್ಮ್ಗಳು ಕೊಲಾಬ್ರೇಷನ್ ಆಗ್ತಿದ್ದಾರೆ. ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಫಸ್ಟಿಗೆ ಪ್ರತಿ ತಾಲೂಕಲ್ಲೂ ಒಬ್ಬೊಬ್ರು ರೆಪ್ರೆಸೆಂಟೇಟಿವ್ ಅನ್ನು ನಾವು ಕಾಲ್ ಮಾಡಿದಾಗ ಜಗನ್ನಾಥ್ ಸರ್ ಇಲ್ಲಿಂದ ಮಂಗಳೂರಿಗೆ ಬಂದು ಅದರ ಒಂದು ಇದನ್ನು ತಗೊಂಡು ಎಲ್ರಿಗೂ ಹೆಲ್ಪ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಹೆಲ್ಪ್ ಆಗಲಿ, ಎಲ್ಲ ಮಕ್ಕಳು ಇದನ್ನು ಯೂಸ್ ಮಾಡಿ. ನೀವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದು ಸ್ಕಿಲ್ ಕಲೀಲಿಕ್ಕೆ ಇಲ್ಲಿ ಗುಲ್ಬರ್ಗದಲ್ಲಿ ಇಟ್ಕೊಂಡು ವಾಪಸ್ ಅದನ್ನು ಕಲೀಲಿಕ್ಕೆ ಬೆಂಗಳೂರು ಹೋಗ್ಬೇಕು ಅಂತಿಲ್ಲ. ಟಾಪ್ ಕ್ವಾಲಿಟಿ ಎಜುಕೇಶನ್ ಅನ್ನು ಈ AI ಕಾರ್ಡ್ ಮೂಲಕ ಕೊಡ್ತಾ ಇದ್ದಾರೆ. ಎಲ್ರಿಗೂ ಶುಭವಾಗಲಿ. ಅದೇ ರೀತಿ ಇಂದಿನ ದಿನ ಎಷ್ಟು ಜನರಿಗೆ ವೆಬ್ಸೈಟ್ ಮಾಡಲಿಕ್ಕೆ ಅಥವಾ ನಿಮ್ದು ಓನ್ ಅಪ್ಲಿಕೇಶನ್ ಬಿಲ್ಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ನಿಮಗೆ ಯಾವುದೇ ಕೋಡಿಂಗ್ ಇದು ನಾಲೆಜ್ ಬೇಕು ಅಂತಿಲ್ಲ. ನಾವು ಜಸ್ಟ್ ಇವತ್ತೊಂದು ಗ್ಲಿಮ್ಸ್ ತೋರಿಸ್ತೇವೆ ಹೇಗೆ ಏನು ಅಂತ. ನೀವೇ ನಿಮ್ಮ ಸ್ವಂತ ವೆಬ್ಸೈಟ್ ಅನ್ನು, ನೀವೇ ನಿಮ್ಮ ಸ್ವಂತ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಂಜೆ ಒಳಗೆ ನಿಮ್ಮೆಲ್ಲರನ್ನ ನಾನು ಒಂದು ಇಂಜಿನಿಯರಿಂಗ್ ಲೆವೆಲ್ ಇದು ಸ್ಟೂಡೆಂಟ್ ಮಾಡಿ ಕೊಡ್ತೇನೆ ನಾನು ನಿಮಗೆ. ಸೊ ಇಂಟ್ರೆಸ್ಟ್ ಅಲ್ಲಿ ನಾವೇನು ಟ್ರೈನಿಂಗ್ ಕೊಡ್ತೇವೆ ಚೆನ್ನಾಗಿ ಕಲೀರಿ. ಸೊ ತುಂಬಾ ಹೆಲ್ಪ್ ಆಗಲಿ ನಿಮಗೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ. ನಾನು ಕೃಪಾ, ಯತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಾವು AI ಕಾರ್ಡ್ ಅಂತ ಇನಿಷಿಯೇಟಿವ್ ಥ್ರೂ ಎಲ್ರಿಗೂ AI ಕಲಿಸಬೇಕು ಅಂತ ಹೇಳಿ ಈ AI ಲಿಟ್ರಸಿಯನ್ನು ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದೀವಿ. ಎಲ್ರಿಗೂ ಲೈಕ್ AI ಕಲೀಲಿಕ್ಕೆ ತುಂಬ ಫೀಸ್ ಇರ್ತದೆ. ನೀವು ಎಲ್ಲಾದರೂ ಹೊರಗಡೆ ಕಳೆಯೋದಾದರೆ 10,000 30,000 ಇರ್ತದೆ. ಸೊ ಎಲ್ರಿಗೂ ಇದನ್ನು ಎಫೋರ್ಡ್ ಮಾಡಲಿಕ್ಕೆ ಆಗಲ್ಲ. ಸೊ ಎಲ್ಲರೂ ಇದನ್ನು ಕಲಿಬೇಕು ಅಂತ ಹೇಳಿ ನಾವು 499ಗೆ ಒಂದು AI ಕಾರ್ಡ್ ಅಂತ ತಂದಿದ್ದೇವೆ. ಸೊ ಈ ಥರ ಈ AI ಕಾರ್ಡ್ ಇರ್ತದೆ. ಸೊ ಈ ಕಾರ್ಡ್ ಮುಖಾಂತರ ಎಲ್ಲರೂ AI ಕಲಿತಾರೆ. ಇದಕ್ಕೆ ಒಂದು ಏಜ್ ಗ್ರೂಪ್ ಅಂತ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಪ್ರೊಫೆಷ್ನಲ್ಸ್, ಅಗ್ರಿಕಲ್ಚರಿಸ್ಟ್ ಅಥವಾ ಜರ್ನಲಿಸ್ಟ್, ಯಾವುದೇ ಫೀಲ್ಡ್ ಅವರು ಕೂಡ AI ಕಲಿಬೋದು. ಈಗ ಇದಕ್ಕೆ ನಾವು 32 ಸೆಗ್ಮೆಂಟ್ಸ್ ಅಂತ ಮಾಡಿದ್ದೀವಿ. ಈವನ್ ಹೌಸ್ ವೈಫ್ ಅವರು ಕೂಡ AI ಕಲಿಬೋದು. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದಿನಾಲೂ ಅವರು 20 ಮಿನಿಟ್ಸ್ ವಿಡಿಯೋ ಇರ್ತದೆ. ಇದರಲ್ಲಿ ವಿಡಿಯೋ ಸೆಷನ್ಸ್, ನೋಟ್ಸ್ ಇರ್ತದೆ ಮತ್ತು ಅಸೆಸ್ಮೆಂಟ್ ಇರ್ತದೆ. ಏನು ಅವ್ರು ಕಲಿತಾರೆ ಡೈಲಿ ಅದಕ್ಕೆ ಒಂದು ಅಸೆಸ್ಮೆಂಟ್, ಅದು ಕ್ವಿಜ್ ಇರ್ಬೋದು ಅಥವಾ ಯಾವುದಾದೊಂದು ಅಸೈನ್ಮೆಂಟ್ ಇರ್ಬೋದು, ಒಂದು AI ಟೂಲನ್ನು ಕರೆದ್ರೆ ಆ ಟೂಲನ್ನು ಅವರು ಪ್ರೆಸೆಂಟ್ ಮಾಡಲಿಕ್ಕೆ ಇರ್ತದೆ. ಸೊ ಡೈಲಿ ಒಂದು ವಿಡಿಯೋ, ಇದು 3 ಮಂತ್ಸಿಂದ ಹಿಡಿದು 9 ಮಂತ್ಸ್ವರೆಗೆ ಇದರಲ್ಲಿ ಟ್ರೈನಿಂಗ್ಸ್ ಇರ್ತದೆ. ಫೌಂಡೇಶನ್ಸ್, ಬೇಸಿಕ್ಸ್ ಇಂದ ಹಿಡಿದು ಅಡ್ವಾನ್ಸ್ಡ್ವರೆಗೆ ಅಪ್ಲೈಡ್ AI ಟೂಲ್ಸ್, 50+ AI ಟೂಲ್ಸ್ ಮತ್ತು ಪವರ್ BI ಮತ್ತು ಟ್ಯಾಬ್ಲ್ಯೂ ಇಂಥ ಅಡ್ವಾನ್ಸ್ಡ್ ಕೋರ್ಸಸನ್ನು ನಾವು ಈ AI ಕಾರ್ಡ್ ಮುಖಾಂತರ ಕೊಡ್ತಾ ಇದ್ದೇವೆ. ಆ್ಯಂಡ್ ಇದು ಲೈಫ್ ಲಾಂಗ್ ಯೂಸ್ ಮಾಡುವಂತಹ ಕಾರ್ಡ್. ಈಗ ದಿನಾಗ್ಲೂ AI ಅಪ್ಡೇಟ್ ಆಗ್ತಾ ಇದೆ. ಸೊ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಈ ಕಾರ್ಡ್ ಮುಖಾಂತರ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಈಗ AI ಯಾಕೆ ಕಲಿಬೇಕಂತ ಹೇಳಿದೆ, ನೀವು ಮುಂಚೆ ನೋಡ್ಬೋದು ಲೈಕ್ 2000 ಕಂಪ್ಯೂಟರ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು. ಆವಾಗ ಯಾರು ಕಂಪ್ಯೂಟರ್ ಕಲಿತಾ ಹೋದಲ್ವ ಅವರು ಮುಂದಕ್ಕೆ ಬಂದು ಡೆವಲಪ್ ಆಗ್ತಾ ಬಂದರು. ಬಟ್ ಇವಾಗ AI ಎರ, ಇವಾಗ AI ಕಲಿತ್ರೆ ಅವರಿಗೆ ಜಾಬ್ ಇರ್ಬೋದು ಅಥವಾ ಮುಂಚೆ ಫ್ಯೂಚರ್ಗೆ ಅವರಿಗೊಂದು ಒಂದು ಕರಿಯರಿಗೆ ಬೇಕಾದ ಒಂದು ಸ್ಕಿಲ್ ಸೆಟ್. ಮುಂಚೆ ಹೇಗೆ ಕಂಪ್ಯೂಟರ್ ಇತ್ತು, ಇವಾಗ AI ಸ್ಕಿಲ್ ಸೆಟ್ಸ್. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ತುಂಬ ನೀಡಿದೆ. AI ಸ್ಕಿಲ್ಡ್ ಪ್ರೊಫೆಷನಲ್ಸ್ ತುಂಬ ರಿಕ್ವೈರ್ಮೆಂಟ್ ಇದೆ. ಬಟ್ ಏನಾಗ್ತದೆ, ಇದಕ್ಕೆ ಬೇಕಾದ ಟ್ಯಾಲೆಂಟ್, ಸರಿಯಾದ ಸಪ್ಲೈ ಇಲ್ಲ. ಎಷ್ಟು ಸ್ಕಿಲ್ಡ್ ಪ್ರೊಫೆಷನಲ್ಸ್ ಅಷ್ಟೊಂದು ಇಲ್ಲ. ಸೊ ಇದನ್ನು ಎಲ್ಲರೂ ಕಲಿಬೇಕು. ಎಲ್ಲರೂ ಇದಕ್ಕೆ ಈಗ ಜಾಬಿಗೆ ಹೋಗಬೇಕು ಅಥವಾ ಅವರ ಫ್ಯೂಚರ್ ಸ್ಕಿಲ್ ಸೆಟ್ಸಿಗೆ ಅಪ್ಲೈ ಮಾಡಬೇಕು ಇದನ್ನಂತ ಹೇಳಿ ನಾವು ಈ AI ಕೊಡ್ತಾ ಇದ್ದೇವೆ. ಇವಾಗ ಏನಾಗಿದೆ, ಮಾರ್ಕೆಟಲ್ಲಿ ಟ್ಯಾಲೆಂಟ್ ಮತ್ತು ಡಿಮಾಂಡಿಗೆ ಅಲ್ಲಿ ಏರುಪೇರಿದೆ. ಟ್ಯಾಲೆಂಟ್ ಸಪ್ಲೈ ಕಮ್ಮಿ ಇದೆ, ಬಟ್ ಡಿಮಾಂಡ್ ಜಾಸ್ತಿ ಇದೆ. ಎಲ್ಲ ಇಂಡಸ್ಟ್ರಿಯಲ್ಲಿ ಈಗ AI ಬಂದಿದೆ. ಅದು ಅಗ್ರಿಕಲ್ಚರ್ ಇರ್ಬೋದು ಅಥವಾ ಇಂಡಸ್ಟ್ರಿ ಇರ್ಬೋದು ಅಥವಾ ದೊಡ್ಡ ಕಂಪನೀಸ್ ಇರ್ಬೋದು, ಎಲ್ಲ ಇಂಡಸ್ಟ್ರಿ, ಹೆಲ್ತ್ ಕೇರ್ ಇರ್ಬೋದು, ಈ ಎಲ್ಲ ಇಂಡಸ್ಟ್ರೀಸಲ್ಲಿ AI ಬರುವಾಗ ಅದಕ್ಕೆ ಏನು ಅಷ್ಟು ಸ್ಕಿಲ್ಡ್ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ. ಸೊ ಅವರ ರಿಕ್ವೈರ್ಮೆಂಟ್ ತುಂಬ ಇದೆ. ಸೊ ಅದಕ್ಕೋಸ್ಕರ ನಾವು AI ಕಾರ್ಡ್ ಮುಖಾಂತರ ಎಲ್ರಿಗೂ ಕಲಿಬೇಕು, ಎಲ್ಲರೂ ಕಲಿಬೇಕು, ಎಜುಕೇಷನ್ ಎಲ್ರಿಗೂ ಸಿಗಬೇಕು ಅಂತ ಹೇಳಿ ನಾವು ಕೊಡ್ತಾ ಇದ್ದೇವೆ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ AI ಅಂತ ಹೇಳೋದು ಈಗ ಅದರಲ್ಲಿ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನಾವು ಹೇಗೆ ಇದನ್ನು ಉಪಯೋಗಿಸ್ತೀವಿ ಅದರ ಮೇಲೆ ಇರುವಂಥ. ಈಗ ನೀವು ನನ್ನ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಚಾಕುವನ್ನು ಯಾರಿಗಾದರೂ ಕೊಲ್ಲಿಕ್ಕೆ ಯೂಸ್ ಮಾಡ್ಬೋದು. ಈಗ ನಮ್ಮ ಪೇರೆಂಟ್ಸ್ ಅಥವಾ ನಾವು ಅದನ್ನು ತರಕಾರಿ
ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಈ ಚಾಕುವಿಂದ ನೋಡಿ ಅಲ್ಲಿ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಯಾರು ಇದನ್ನು ಯೂಸ್ ಮಾಡುವವರು, ಲೈಕ್ ಚಾಕುವನ್ನು ನಮ್ಮ ಪೇರೆಂಟ್ಸ್ ತರಕಾರಿ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಅದೇ ಚಾಕುವನ್ನು ಕೆಲವರು ಕೊಲ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಹೇಗೆ ಒಂದು ಚಾಕು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ ಅಲ್ವಾ, ಅದೇ ಥರ AI ಕೂಡ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನಾವು ಅದನ್ನು ಹೇಗೆ ಉಪಯೋಗಿಸ್ತೀವಿ ಅದು ಅದರ ಬೇಸಿಸಲ್ಲಿ ನಾವು ನಮ್ಮ ಡೆವಲಪ್ಮೆಂಟ್ ಆಗ್ತದೆ. ಸೊ ಎಲ್ಲರೂ AI ಕಲಿಬೇಕು ಅಂತ ಮಾಡಿರೋದು ಈ AI ಕಾರ್ಡ್. ಸೊ ಈ AI ಕಾರ್ಡ್ ನಿಮಗೆ ನೋಡಲಿಕ್ಕೆ ಒಂದು ATM ಕಾರ್ಡ್ ಥರ ಇರ್ತದೆ. ಇದರಲ್ಲಿ ಕಾರ್ಡ್ ನಂಬರ್ ಇರ್ತದೆ ಮತ್ತು CVV ಇರ್ತದೆ. ಇದೊಂದು ಲಾಗಿನ್ ಆಕ್ಸೆಸ್ ಕಾರ್ಡ್. ಎಲ್ಲರೂ ಇದನ್ನು ಯೂಸ್ ಮಾಡಿಕೊಂಡು ಅವರ AI ಸ್ಕಿಲ್ ಸೆಟ್ಸನ್ನು ಕಲಿಬೋದು. ಇದು AI ಕಲೀಲಿಕ್ಕೆ ಅವರು ಎಲ್ಲೂ ಹೋಗಬೇಕಂತಿಲ್ಲ. ಅವ್ರ ಮನೆಯಲ್ಲಿ ಸೆಲ್ಫ್ ಬೇಸ್ಡ್ ಲರ್ನಿಂಗ್, ಅವರು 24/7 ಇದು ಅವೈಲೇಬಲ್ ಇರ್ತದೆ. ಅವರು ಲಾಗಿನ್ ಆಗಿ ಕಲಿಯುವಂಥದ್ದು. ಅವರು ಇಂತಿಷ್ಟೇ ಟೈಮಿಗೆ ಕೂತ್ಕೊಂಡು ಕಲಿಬೇಕಂತ ಇಲ್ಲ. ಇದು ಪ್ರೀ ರೆಕಾರ್ಡೆಡ್ ಸೆಷನ್ಸ್ ಇರ್ತದೆ. ಇದು ಸೆಲ್ಫ್ ಬೇಸ್ಡ್ ಲರ್ನಿಂಗ್ ಆಗಿರ್ತದೆ. ಆ್ಯಂಡ್ ಪರ್ ಡೇ ಒಂದು 20 ಮಿನಿಟ್ಸ್ ಮಾತ್ರ ಇರ್ತದೆ. ಇದು ಕೆಲವರಿಗೆ ಡಿಜಿಟಲ್ ಆನ್ಲೈನಲ್ಲಿ ಲಾಂಗ್ ಹಾರ್ 1 ಗಂಟೆ 2 ಗಂಟೆ ಕೂತು ಓದಲಿಕ್ಕಾಗಲ್ಲ. ಸೊ ನಾವೇನು ಮಾಡಿದೆವು, ಜಸ್ಟ್ 20 ಮಿನಿಟ್ಸ್ ಒಬ್ಬರಿಗೆ ಒಂದು ಡಿವೈಸಲ್ಲಿ ಕೂತು ಕೇಳುವಿಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ಸಣ್ಣ ಟೈಮಲ್ಲಿ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಸೊ ಒಂದು ದಿವಸ 20 ಮಿನಿಟ್ಸ್ ಸೆಷನ್ ಇರ್ತದೆ ಅವರಿಗೆ. ಏನು ಸರ್, ಮಿನಿಮಮ್ ಎಜುಕೇಷನ್ ಏನು ಬೇಕಂತಿಲ್ಲ. ಇವನ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಈಗ ನಾವು ಸ್ಕೂಲ್ನಲ್ಲಿ ಕೂಡ ಇದನ್ನು ಮಾಡಿದ್ದೇವೆ. ಈಗ 3rd ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ನಾವು ಈ AI ಮುಖಾಂತರ ಅವರು ಇದು ಗೇಮ್ ಮಾಡುವಂಥದ್ದು ಅಥವಾ ಸಾಂಗ್ ಕ್ರಿಯೇಟ್ ಮಾಡುವಂಥದ್ದು AI ಯೂಸ್ ಮಾಡಿ, ಇಮೇಜ್ ಮಾಡುವಂಥದ್ದು, ವಿಡಿಯೋ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ಸೊ ಇದಕ್ಕೆ ಎಜುಕೇಷನ್ ರಿಕ್ವೈರ್ಮೆಂಟ್ ಅಂತಿಲ್ಲ, ಅವ್ರು ಯಾವುದು ಏಜ್ ಕೂಡ ಆಗಿರ್ಬೋದು. ಆ್ಯಂಡ್ ನಾವು ಇದರಲ್ಲಿ ಟ್ರೈನಿಂಗ್ಸನ್ನು ಕನ್ನಡದಲ್ಲಿ ಕೂಡ ಕೊಡ್ತಾ ಇದ್ದೇವೆ. ನಮ್ಮ ಟ್ರೈನಿಂಗ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಲ್ಯಾಂಗ್ವೇಜಲ್ಲಿ ಕೂಡ ಇದೆ. ಎಸ್, ನನ್ನ ಹೆಸರು ಕೃಪಾ. ವಾಪಸ್ ಹೇಳಬೇಕಾ? ನನ್ನ ಹೆಸರು ಕೃಪಾ. ನಾನು ಯತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದೀನಿ. ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕಲಿಬೇಕು, ಅದರ ಉಪಯೋಗ ಪಡ್ಕೊಳ್ಬೇಕು ಪ್ರತಿಯೊಬ್ಬರು. ಮತ್ತು ಪ್ರತಿ ಹಳ್ಳಿ ಇರ್ಬೋದು ಅಥವಾ ದಿಲ್ಲಿ ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿತು ಅದರ ಉಪಯೋಗ ಮಾಡಿಕೊಂಡು ಅದನ್ನು ಅವರ ಡೇ ಟು ಡೇ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳುವಂಥ ಪರ್ಪಸ್ಗೆ ನಾವು AI ಲಿಟ್ರಸಿ ಕ್ಯಾಂಪೇನ್ ಅಂದರೆ AI ಕಾರ್ಡನ್ನು ನಾವು ಲಾಂಚ್ ಮಾಡಿದ್ವಿ. ಈ AI ಕಾರ್ಡ್ ಥ್ರೂ ಒಬ್ಬ ಏನು ಹೇಳ್ಬೋದು ಅಂತ ಹೇಳಿದರೆ, ಒಬ್ಬನಿಗೆ ಆರ್ಥಿಕವಾಗಿ ಸಂಕಷ್ಟ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಅವನಿಗೆ ಕ್ವಾಲಿಟಿ ಎಜುಕೇಷನ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಹಕ್ಕು. ಅದನ್ನು ತಲುಪಿಸಲಿಕ್ಕೆ ನಾವು ಈ AI ಕಾರ್ಡ್ ಮೂಲಕ ನಾವು ದೊಡ್ಡ ದೊಡ್ಡ ಕಾಲೇಜಿನ ಪ್ರೊಫೆಸರ್ಸ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದ್ದು ಲೆಕ್ಚರರ್ಸ್ ಇರ್ಬೋದು, ಇವರನ್ನೆಲ್ಲ ಕನೆಕ್ಟ್ ಮಾಡಿಕೊಂಡು ಅವರ ಥ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸನ್ನು ಡೆವಲಪ್ ಮಾಡಿ, ಆ ಸಿಲೆಬಸ್ಸನ್ನು ವಿಡಿಯೋ ರೆಕಾರ್ಡ್ಸ್ ಮಾಡಿಸಿ ಅದನ್ನು ಎಡಿಟಿಂಗ್ ಮಾಡಿ AI ಕಾರ್ಡ್ ಥ್ರೂ ಪ್ರತಿ ಹಳ್ಳಿಗೂ ನಾವು ತಲುಪಿಸ್ತಾ ಇದ್ದೇವೆ. ಈಗ ಒಬ್ಬ ವಿದ್ಯಾರ್ಥಿಗೆ ಕಲಿಬೇಕು ಅಂತ ಅಂದ್ಕೊಳ್ಳುವ ಆಸಕ್ತಿ ಇರುವ ಎಷ್ಟೇ ಚಿಕ್ಕ ಹಳ್ಳಿಲಿರಲಿ, ಅವನಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದು ಈ ಕೋರ್ಸಸನ್ನು ನಾವು ತಲುಪಿಸ್ತೇವೆ. ಅದು ಸಹ ಜಸ್ಟ್ ಒಂದು 500 ರೂಪೀಸ್, ಒಂದು ಬರ್ಗರ್ ಕಾಸ್ಟ್ ಅಂತ ಹೇಳ್ಬೋದು, ಆ ಮಟ್ಟಕ್ಕೆ ನಾವು ತಲುಪಿಸ್ತಿದ್ದೇವೆ. ಇವತ್ತು ದೇಸಾಯಿ ಕಾಲೇಜವರು ಈ ಇನಿಷಿಯೇಟಿವನ್ನು ತಗೊಂಡು ಇಲ್ಲಿ ಒಂದು 100 ಮಕ್ಕಳಿಗೆ ಈ AI ಇದ್ದು ಒಂದು ಸೆಷನ್ ಕೂಡ ನಾವು ಮಾಡ್ತಾ ಇದ್ದೇವೆ. ಇಲ್ಲಿಯ ಮಕ್ಕಳನ್ನು ನಾವು ಸಂಜೆ ಒಳಗಾಗಿ ಏನು ಇಲ್ಲಿ BA BCom BSc ಮಕ್ಕಳು, ಅವರಿಗೆ ಕೋಡಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರಿದ್ದಾರೆ. ಪ್ರತಿಯೊಬ್ಬರ ಹತ್ರ ಯಾವುದೇ ಅಪ್ಲಿಕೇಶನ್ ಹೇಳಿ, ಮೊಬೈಲ್ ಅಪ್ಲಿಕೇಶನ್ ಹೇಳಿ ಅಥವಾ ವೆಬ್ ಅಪ್ಲಿಕೇಶನ್ಸ್ ಇರ್ಬೋದು, ಕಾಮರ್ಸ್ ವೆಬ್ಸೈಟ್ಸ್ ಇರ್ಬೋದು, ಫ್ಲಿಪ್ಕಾರ್ಟ್ ಅಂತ ದೊಡ್ಡ ದೊಡ್ಡ ವೆಬ್ಸೈಟ್ಸ್ ಇರ್ಬೋದು, ಅವರು ಒಂದು ದಿನದಲ್ಲಿ ಮಾಡಿ ಮುಗಿಸುವಂಥ ಕೆಪಾಸಿಟಿಯನ್ನು AI ಮುಖಾಂತರ ನಾವು ಮಾಡಿಸ್ತಾ ಇದ್ದೇವೆ. ಇದು ಜಸ್ಟ್ 1 ಡೇ ಟ್ರಾನ್ಸಿಷನ್ ಅಂದ್ಕೊಳ್ಳಿ. ನಮ್ಮ AI ಕಾರ್ಡಲ್ಲಿ ಅರೌಂಡ್ 200 ದಿನಗಳ 300 ದಿನಗಳ ಬೇರೆ ಬೇರೆ ಕೋರ್ಸಸ್, ಡೇಟಾ ಅನಾಲಿಟಿಕ್ಸ್ ಇಂಥ ಕೋರ್ಸಸ್ ಇವೆ. ಇವನ್ನೆಲ್ಲ ಕಲಿತ್ರೆ ಮಕ್ಕಳು ತುಂಬ ಹೆಲ್ಪ್ ಆಗ್ತದೆ, ತುಂಬ ಯೂಸ್ಫುಲ್ ಆಗ್ತದೆ. ಮತ್ತು ಇವತ್ತಿನ ಡಿಜಿಟಲ್ ಲೈಫಲ್ಲಿ ಅದು ತುಂಬ ನೀಡೆಡ್ ಅಂತ ಅಂದ್ಕೊಳ್ತಾ ಇದ್ದೀವಿ. ಇದನ್ನು ಬಳಸಿಕೊಂಡು ದುರುಪಯೋಗ ಮಾಡಿಕೊಂಡು ಒಂದಷ್ಟು ಜನ 40,000 60,000 70,000 ಅಂತ ಕೋರ್ಸಸನ್ನು ಫೀಸನ್ನು ಮಾಡಿ ಈ ಮಕ್ಕಳ ತಲೆಗೆ ಈ ಹೊರೆಯನ್ನು ಹಾಕ್ತಿದ್ದಾರೆ. ಅದಾಗಬಾರ್ದು ಅಂತ ಹೇಳುವ ಪರ್ಪಸ್ಸಿಗೆ ಈ AI ಲಿಟ್ರಸಿ ಡ್ರೈವ್ ಮಾಡ್ತಾ ಇದ್ದೇವೆ. ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಶ್ರೀಪಾವಾಗ್ಲಿ. ಹೌದು, ಈ ಕಾರ್ಡ್ಗೆ ಯಾವುದೇ ರೀತಿ ಮಂತ್ಲಿ ಕೊಡುವಂಥದ್ದು, ವರ್ಷ ಕೊಡುವಂಥದ್ದು ಯಾವುದಿಲ್ಲ. ಒಂದು ಸಲ ತಗೊಂಡ್ರೆ ಇದು ಲೈಫ್ ಟೈಮಿಗೆ ಅವರಿಗೆ. ಒಂದು ಸಲ ಒಂದು 500 ರೂಪಾಯಿ ಕೊಟ್ಟರೆ ಅವ್ರಿಗೆ ಎಷ್ಟು ಬೇಕಾದರೂ ಕಲಿತು ಹೋಗ್ಬೋದು. ನಾವು ಸ್ಟಾರ್ಟ್ ಮಾಡಬೇಕಾದ್ರೆ 10 ದಿವಸ ಇತ್ತು, ಇವತ್ತು 9 ತಿಂಗಳು ತನಕ ಇದೆ. ಅದಿನ್ನೂ ಕಂಟಿನ್ಯೂಸ್ ಕ್ಯಾರಿ ಆಗ್ತಾ ಇರ್ತದೆ. ಸರ್, ಇನ್ನೊಂದು ಇದು ಮಾಡ್ಕೊಂಡವ್ರು ಎಷ್ಟು ಮಂದಿ ಆಗಿದ್ದಾರೆ ಈಗ ಸಾಧಾರಣ ಒಂದು 70,000 ರಿಂದ 75,000 ಜನ ಅಕ್ರಾಸ್ ಇಂಡಿಯಾ ಅಂತಲ್ಲ, ಇವನ್ ದುಬೈಯಿಂದ ಇದ್ದಾರೆ, US ಇಂದ ಇದ್ದಾರೆ, UAE ಇಂದ ಇದ್ದಾರೆ, ಅಕ್ರಾಸ್ ವರ್ಲ್ಡ್ ಇದ್ದಾರೆ ಅಂತ ಹೇಳ್ಬೋದು.
ತಮ್ಮ ಹೆಸರು ಹೇಳಿ. ಯತೀಶ ಅಂತ, ನಾನು ಫೌಂಡರ್ ಆ್ಯಂಡ್ CEO ಆಗಿದ್ದೇನೆ ಯತಿಕಾರ್ಪ್